ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಸ್ನೇಹಿತರೆ, ಇದು ವಿಶೇಷವಾದಂತಹ ದಿನ. ಸೋಮವಾರ, ಮಾಘ ಮಾಸದಲ್ಲಿರುವಂಥ ಸೋಮವಾರ, ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿನ. ತತ್ಪುರುಷಾಯ ವಿದ್ವಿಮಃ ದೇವಾಯ ಧಿಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಈ ದಿನ ಎಷ್ಟೋ ಊರುಗಳಲ್ಲಿ ಎಷ್ಟೆಷ್ಟೋ ಕಾರ್ಯಕ್ರಮಗಳಿದೆ. ಇದರಲ್ಲಿ ವಿಶೇಷವಾಗಿ ಮಂಗಳಗೌರಿ ವ್ರತ ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿ ನಡೆಯುತ್ತೆ. ಉಮಾಮಹೇಶ್ವರ ವ್ರತ ವಿಶೇಷವಾಗಿ ನಡೆಯುವಂಥದ್ದು. ಈ ಥರದ ವಿಶೇಷವಾದ ದಿನಗಳು ತುಂಬ ಗ್ರಾಮಗಳಲ್ಲಿದೆ. ನಿಮ್ಮ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳಾಗುವಂತಹ ಸನ್ನಿವೇಶಗಳಲ್ಲಿ ಈ ದಿನ ಸೋಮವಾರ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ. ಮದುವೆ ಮುಂಜಿಗಳು, ಗೃಹಪ್ರವೇಶಗಳು ಅತ್ಯಂತ ಜಾಸ್ತಿ ಆಗುವಂತಹ ದಿನ. ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೋಮವಾರ ಮೇಷರಾಶಿಯವರು ಅತ್ಯಂತ ಉತ್ಸಾಹ ಉಲ್ಲಾಸದಲ್ಲಿ ಅತ್ಯಂತ ಲವಲವಿಕೆಯಿಂದ ಕೆಲಸಗಳನ್ನು ಮಾಡ್ತೀರಿ. ಈ ದಿನ ಎಷ್ಟೋ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ನಿಮಗೆ ಸಿಗುತ್ತೆ ಈ ದಿನ. ಮತ್ತು ಒಂದು ಧೈರ್ಯ, ಉತ್ತಮವಾದಂತಹ ದಿನ ನಮಗೋಸ್ಕರವಾಗಿದೆ ಎನ್ನುವಂಥದ್ದು, ಕೆಲಸದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸನ್ನು ಮಾಡ್ತೀರಿ. ಮತ್ತು ತುಂಬ ಚೆನ್ನಾಗಿರುವಂಥ ದಿನ ಮೇಷರಾಶಿಯವರಿಗಂತೂ ಖಂಡಿತವಾಗಿರುತ್ತೆ. ವೃಷಭ ರಾಶಿಯವರೆಗೂ ಸಹ ಹಣಕಾಸಿನಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಕುಟುಂಬದಲ್ಲಿ ಒಂದು ಸ್ಥೈರ್ಯ ಮತ್ತು ಧೈರ್ಯ, ಒಂದು ಉತ್ತಮವಾದಂತಹ ಬಾಂಧವ್ಯ, ಜೊತೆಯಲ್ಲಿ ತಂದೆ ತಾಯಿಗಳ ಹಿರಿಯರ ನುಡಿ ಸ್ಮರಣೆಗಳು, ನುಡಿಮುತ್ತುಗಳು, ಅವ್ರು ಹೇಳಿದಂತಹ ಬುದ್ಧಿ ಮಾತುಗಳು, ಇದೆಲ್ಲವೂ ಸಹ ನಿಮಗೆ ಒಂದು ಒಳ್ಳೆಯ ದಾರಿದೀಪವಾಗುತ್ತೆ. ಉತ್ತಮವಾದಂತಹ ದಿನವಂತೂ ಖಂಡಿತವಾಗಿ ನಿಮಗೆ ಈ ದಿನ ಕಾಯ್ತಾ ಇದೆ. ನಂತರದಲ್ಲಿ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇದೆ. ಹೊರಗಡೆ ಪ್ರಯಾಣ ಇದೆ ಜಾಸ್ತಿ. ಆ ಪ್ರಯಾಣದಲ್ಲೂ ಒಂದು ಸುಖಕರವಾದಂತಹ ಜೀವನ ಇದೆ. ನಿಮ್ಮ ಪ್ರಯತ್ನದಲ್ಲಿ ಉತ್ತಮವಾದಂತಹ ಲಾಭದಾಯಕವಾಗುವಂಥದ್ದು ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಏನು ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಏನು ಮಾಡ್ದಲ್ಲೇ ಇದ್ದರೆ ಸಮಸ್ಯೆ ಆಗೋದಿಲ್ಲ, ಇಷ್ಟೆಲ್ಲವೂ ಸಹ ಅರ್ಥಕೊಂಡು ಬಹಳವಾದಂತಹ ವಿಶ್ಲೇಷಣೆಗಳನ್ನು ಮಾಡಿಕೊಂಡು ನಿಮ್ಮನ್ನು ನೀವು ತಿದ್ಕೊಂಡಿದ್ದೀರಿ. ನಾನು ಈ ದಿನ ಏನು ಮಾಡಬೇಕು ಅಂತ ನಿನ್ನೆ ದಿನವೇ ಅಲ್ಲಿ ಪ್ಲ್ಯಾನ್ ಮಾಡಿರ್ತೀರಿ. ಆ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಬಹಳವಾದಂತಹ ಜಾಗೃತೆಯಿಂದ ಕೆಲಸವನ್ನು ಮಾಡಿ. ಮತ್ತು ಮೇಲಧಿಕಾರಿಗಳು ಅಥವಾ ನಿಮ್ಮಗಿಂತ ಮೇಲಧಿಕಾರಿಗಳು ಯಾರೇ ಬಂದರೂ ಸಹ ಅವ್ರ ಜೊತೆ ಸ್ವಲ್ಪ ಸೌಹಾರ್ದತೆಯಿಂದ ಪ್ರೀತಿಯ ವಾತ್ಸಲ್ಯದಲ್ಲಿ ಮಾತನಾಡಿ ತುಂಬ ಚೆನ್ನಾಗಿರುತ್ತೆ. ಇಲ್ಲವಾದಲ್ಲಿ ಸಣ್ಣ ಸಣ್ಣ ಘರ್ಷಣೆಗಳು ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯ ಇದೆ. ಸರ್ಕಾರಿ ಕೆಲಸಗಳಲ್ಲಂತೂ ಉತ್ತಮವಾದಂಥ ಮನ್ನಣೆ ಇದೆ. ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನಿಮ್ಮ ಬಗ್ಗೆ ಚಾಡಿ ಎಣ್ಣೆಳುವಂಥದ್ದು, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳು ಅಪನಿಂದನೆಗಳನ್ನು ಅವ್ರ ಕಿವಿಯಲ್ಲಿ ತುಂಬುವಂಥದ್ದು, ಸ್ವಲ್ಪ ನಿಮಗೆ ಕಿರಿಕಿರಿ ಮಾಡುವಂತಹ ವ್ಯಕ್ತಿಗಳು ಸ್ವಲ್ಪ ಇರ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರೆಗೂ ಹೇಳಿ ಎದ್ದ ತಕ್ಷಣವೇ ಶಿವನಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ, ಒಂದು ಅರ್ಚನೆಯನ್ನು ಮಾಡಿಸಿ. ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಉತ್ಸಾಹ ಒಂದು ತುಂಬ ಚೆನ್ನಾಗಿರುತ್ತೆ. ಇಲ್ಲವಾದಲ್ಲಿ ಸ್ವಲ್ಪ ಆಯಾಸ, ಯಾವುದಕ್ಕೂ ಮನಸ್ಸನ್ನು ಮಾಡೋದಿಲ್ಲ, ಏನೋ ಒಂದು ಮಂಕು ಕವಿದ ವಾತಾವರಣದಲ್ಲಿ ಸ್ವಲ್ಪ ಇರ್ತೀರಿ. ಅದೆಲ್ಲವೂ ಸಹ ಬಿಡುತ್ತೆ. ನಿಮಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಅನಂತರದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಏನೋ ಮಾಡೋಕ್ಕೋದ್ರೆ ಏನೋ ಸಣ್ಣ ಸಣ್ಣ ಅವಘಡಗಳಾಗತ್ತಲ್ಲ, ಅದು ಬೇಸರ ನಿಮಗೆ. ಅದೆಲ್ಲವೂ ಸಹ ಕಳೆಯುವಂತಹ ದಿನಗಳಂತೂ ಬರುತ್ತೆ. ಈ ದಿನ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಪ್ರತಿನಿತ್ಯದ ಕೈಂಕರ್ಯಗಳು ನಿಮ್ಮ ಕೆಲಸ ಕಾರ್ಯಗಳೇನು ಮಾಡ್ತೀವಿ ಅದಕ್ಕೆ ತೊಡಗಿ ಆದಷ್ಟು ಸಹ ಕಿರಿಕಿರಿಗಳಿಗೆ ಅವಕಾಶಗಳು ಕೊಡದ ರೀತಿಯಲ್ಲಿದ್ದಾಗ ಇನ್ನೂ ಅನುಕೂಲವಾಗುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು. ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ. ಬಿಸ್ನೆಸ್ ಮಾಡುವಂಥವರು ವಿಶೇಷವಾದಂತಹ ಬಿಸ್ನೆಸ್ಸು ಅಂತ ಅಂದರೆ ಈ ಭೂಮಿ ವಿಚಾರದಲ್ಲಿ ಖರೀದಿ ಮತ್ತು ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ಸ್ಗಳಿಗೆ ಇಂಥವ್ರಿಗಂತೂ ಉತ್ತಮವಾದಂತಹ ದಿನ ಈ ದಿನ. ಜೊತೆಯಲ್ಲಿ ಯಾರಾದರೂ ಈ ದೊಡ್ಡ ದೊಡ್ಡ ವ್ಯಾಪಾರಿಗಳನ್ನು ಬಿಸ್ನೆಸ್ ಮಾಡ್ತಿರ್ತೀರಿ, ಅಂದರೆ ಇಂಡಸ್ಟ್ರಿಯಲ್ ಬಿಸ್ನೆಸ್ ಅಂತಿರ್ತೀವಲ್ಲ, ಅವರಿಗೆಲ್ಲರಿಗೂ ಸಹ ಉತ್ತಮವಾದಂತಹ ದಿನಗಳಾಗಿರುತ್ತೆ. ಹೈನುಗಾರಿಕೆ ಮತ್ತು ರೈತಾಪಿ ವರ್ಗದವರಿಗೆ ತುಂಬ ತುಲಾರಾಶಿಯವರಿಗಂತೂ ಉತ್ತಮವಾದಂತಹ ದಿನಗಳು.
ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ಖಂಡಿತವಾಗಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ಶುಭ ಕಾರ್ಯಗಳು ಸ್ಥಗಿತವಾಗಿದೆ, ಅದೆಲ್ಲವೂ ಸಹ ಮುನ್ನಡೆಗೆ ಬರುತ್ತೆ. ಕುಟುಂಬದಲ್ಲಿ ಸೌಖ್ಯವಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ ಮತ್ತು ನೆಮ್ಮದಿಯ ವಾತಾವರಣವಂತೂ ಖಂಡಿತವಾಗಿದೆ. ಜೊತೆಯಲ್ಲಿ ಏನು ಪ್ರಯತ್ನ ಪಟ್ಟು ಸಫಲತೆ ಮತ್ತು ಒಂದಕ್ಕಿಂತ ಒಂದು ಲಾಭ ಖಂಡಿತವಾಗಿ ನಿಮಗೆ ಇರುತ್ತೆ. ಧನುಸ್ಸು ರಾಶಿಯವರೆಗೂ ಹಾಗೇ ಇದೆ. ಧನುಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ವ್ಯವಹಾರದಲ್ಲಿ ಪ್ರಗತಿ, ಜೊತೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗಿ ಆಗುತ್ತೆ. ಮನೆ ಕಟ್ಟುವಂತಹ ಯೋಗ, ವಾಹನ ಖರೀದಿ ಮಾಡುವಂತಹ ಯೋಗ, ಸೈಟನ್ನು ತೆಗೆದುಕೊಳ್ಳುವಂತಹ ಯೋಗ, ಜೊತೆಯಲ್ಲಿ ಏನಾದರೂ ಒಂದು ಖರೀದಿ ಮಾಡಿ ಹಣವನ್ನು ಹೂಡಿಕೆ ಮಾಡಿ ಒಂದು ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ ನೋಡುವಂಥ ಯೋಗ ಅಂತೂ ಧನುಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಆಗ್ತಿದೆ. ಯಾಕೋ ದೇಹದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಆರೋಗ್ಯದ ವ್ಯತ್ಯಾಸಕ್ಕೋಸ್ಕರವಾಗಿ ಹಣಕಾಸು ತುಂಬ ದುಂದುವೆಚ್ಚಗಳಾಗ್ತಿದೆ. ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದು. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ನಮಸ್ತೆಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯತೇ ನಮೋ ನಮಃ. ಇಲ್ಲಿ ಯಾವುದಾದ್ರೂ ಒಂದು ಮಂತ್ರಗಳನ್ನು ಶಿವನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳಗ್ಗೆ ನಿತ್ಯದ ಕೈಂಕರ್ಯಗಳಿಗೆ ಹೋಗ್ತಾ ಇರಿ. ನಿಮಗೆ ಕೆಲಸ ಕಾರ್ಯಗಳು ಅಡೆತಡೆ ಬರದಲ್ಲೇ ಇರುವಂಥದಕ್ಕೆ ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳಬಹುದು. ನಂತರದಲ್ಲಿ ಕುಂಭರಾಶಿಯವರಿಗೂ ಸಹ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಆದಷ್ಟು ಸಹ ಮೌನವನ್ನು ವಹಿಸಿ. ತಂದೆ ಏನೋ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಅದಕ್ಕೆ ರಿವರ್ಸ್ ಆಗಿ ರ್ಯಾಶ್ ಆಗಿ ಕೋಪದಲ್ಲಿ ಮಾತನಾಡಬೇಡಿ. ಅವ್ರದ್ದು ಒಂದು ತಿಳುವಳಿಕೆ, ಅವ್ರದ್ದೇ ಆದ ಒಂದು ಮೈಂಡ್ ಸೆಟ್ ಇರುತ್ತೆ, ನಿಮ್ಮದೇ ಒಂದು ಮೈಂಡ್ ಸೆಟ್ ಇರುತ್ತೆ. ತಂದೆ ಮಾತು ಹೇಳ್ತಿದ್ದಂಗೆ ನಿಮಗೆ ಸಡನ್ನಾಗಿ ಕೋಪ ಬರುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ತಂದೆ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯದಲ್ಲಿ ಮಾತನಾಡಿಸಿ. ಇಲ್ಲವಾದಲ್ಲಿ ಕುಟುಂಬವೆಲ್ಲವೂ ಸಹ ಬಹಳ ಅಶಾಂತಿಯಿಂದ ಇರುವಂತಹ ವಾತಾವರಣ ಇರುತ್ತೆ. ನಿಮಗೆ ದೋಷದಲ್ಲಿ 3 ಗ್ರಹಗಳಿರುತ್ತೆ. ಶನಿ ಜೊತೆಯಲ್ಲಿ ರವಿ ಜೊತೆಯಲ್ಲಿ ಬುಧನಿರ್ತಾನೆ. ಭೂಮಿ ವಿಚಾರದಲ್ಲೂ ಕಲಹವಾಗುತ್ತೆ, ಬುದ್ಧಿಯೂ ಚಂಚಲವಾಗುತ್ತೆ, ಮನೆಯಲ್ಲೂ ಸಹ ಸಣ್ಣ ಪುಟ್ಟ ಗಲಾಟೆಗಳಾಗ್ಬಿಡುತ್ತೆ. ಆದ್ದರಿಂದ ಏನೇ ಬಂದರೂ ಶಾಂತತೆಯಿಂದ ವರ್ತನೆ ಮಾಡುವುದನ್ನು ಇದನ್ನು ಅಭ್ಯಾಸ ಮಾಡ್ಕೊಂಬಿಡಿ. ಅನಂತರದಲ್ಲಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಸ್ವಲ್ಪ ರಾಹು ಇದ್ದಾನೆ. ಹೊರಗಡೆ ಸುತ್ತಾಟ ಅಂತೂ ಇದೆ. ಓದುವಂಥ ಮಕ್ಕಳಿಗೆ ಸ್ವಲ್ಪ ಚಂಚಲವಾಗುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ. ಮೈಂಡ್ ಅಪ್ಸೆಟ್ ಅಂತಂದರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಆಟ ಆಡಬೇಕು ಅನಿಸುತ್ತೆ, ಒಂದು 10 ನಿಮಿಷ ಆಟ ಆಡೋಕ್ಕೆ ಬಿಡಿ. ಒಂದು ಅರ್ಧ ಗಂಟೆ ಟಿ ವಿ ನೋಡಬೇಕು ಅನಿಸುತ್ತೆ, ಅರ್ಧ ಗಂಟೆ ಟಿ ವಿ ನೋಡೋಕೆ ಬಿಡಿ. ಅನಂತರದಲ್ಲಿ ಕೂತ್ಕೊಂಡು ಹೇಳಿಸಿ. ಖಂಡಿತವಾಗಿ ಮೈಂಡ್ ಫ್ರೆಶ್ ಆಗುತ್ತೆ, ಕೂತ್ಕೊಂಡು ಓದ್ತಾರೆ. ಇದೇ ಥರ ಮಾಡಬೇಕು ಅಂತ ನೀವು ಕಡ್ಡಿ ತೊಗೊಂಡು ಸ್ಟ್ರಿಕ್ಟಾಗಿ ಏನೋ ಹೇಳಿದ್ರೆ ಅದು ಮೈಂಡ್ ಎಲ್ಲೋ ಇರುತ್ತೆ, ಮನಸ್ಸೆಲ್ಲೋ ಇರುತ್ತೆ, ದೇಹ ಎಲ್ಲ ಇರುತ್ತೆ, ಯಾವುದೂ ಸಹ ಸಕ್ಸಸ್ ಆಗೋದಿಲ್ಲ. ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲೂ ಅಷ್ಟೇ ಪ್ರೀತಿ ವಾತ್ಸಲ್ಯದಲ್ಲಿ ಕೆಲಸವನ್ನು ಮಾಡ್ತಾರೆ. ಇಲ್ಲಾಂದರೆ ಸಣ್ಣಕ್ಕೂ ರೇಗಾಡ್ತಿದ್ರೆ ಅದನ್ನು ನಷ್ಟವನ್ನು ಮಾಡುವಂಥ ವ್ಯಕ್ತಿಗಳಾಗ್ತಾರೆ. ಸ್ವಲ್ಪ ಜಾಗ್ರತೆಯಿಂದಿರಿ ಅಂತ ಹೇಳ್ತಾ ವಿಶೇಷವಾದಂತಹ ಈ ದಿನ ಸೋಮವಾರ. ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ನಾಡ್ತೇವೆ. ನಾಳೆಯ ದಿನ ನೋಡಿ 13ನೇ ತಾರೀಕು ಮಂಗಳವಾರ ಚತುರ್ಥಿ ಇರುವಂಥದ್ದು. ನಾಳೆಯ ದಿನವೂ ಸಹ ಸಿದ್ಧಿಯೋಗ ಇರುವಂಥದ್ದು, ಮಹಾ ಅರಿವಾದ ಪುಣ್ಯಕಾಲ ಇರುತ್ತೆ. ತುಂಬ ಚೆನ್ನಾಗಿರುವಂಥ ದಿನವೇ ಆಗಿರುತ್ತೆ. ಮಂಗಳವಾರ ಆಗಿದ್ದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಾಳೆ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಎಷ್ಟೋ ರಾಶಿಯವರು, ನಾನು ಹೇಳುವಂಥದ್ದು ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ಸಹ ಎಲ್ಲರಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಂತೂ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ. ಅದರಿಂದ ಎಲ್ಲರೂ ಸಹ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಹನುಮಂತನ ದೇವಸ್ಥಾನ, ಮಂಗಳವಾರ ಮಾಘ ಮಾಸ, ಅದರಿಂದ ದೇವಸ್ಥಾನಕ್ಕೆ ಒಳಗೆ ಹೋಗಿ ನಾಳೆ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾಳೆ ದಿನ ಭೇಟಿ ಮಾಡೋಣ. ಈ ದಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ.